ಇವತ್ತು ಯಾರು ಕೊಲೆ ಮಾಡ್ಬಿಟ್ಟು ಬುರುಡೆ ತಗೊಂಡು ಹೋದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಮೊದಲು ಕೇಳುವಂಥದ್ದು ಈ ಬುರುಡೆ ಎಲ್ಲಿಂದ ತಂದೆ ಹೇಳು, ಇದಕ್ಕೆ ಬಳಸಿದಂಥ ಕತ್ತಿ ಯಾವುದು? ಈಗ ಯಾವನ ಚೆನ್ನ ಬುರುಡೆ ತಗೊಂಡು ಹೋದ್ನಲ್ಲ, ಮೊದಲು ತನಿಖೆ ಆಗ್ಬೇಕಾಗಿದ್ದು ಬುರುಡೆ ಎಲ್ಲಿಂದ ಬಂತು ಅನ್ನೋದು ಏನು. ಅವನಿಗೆ ರಾಜಾತಿಥ್ಯ ಕೊಟ್ಬಿಟ್ಟು ಬೆಳಗಿಂದ ಸಂಜೆ ಅವನು ಸರ್ಕಾರದ ಡ್ಯೂಟಿ ಮಾಡೋ ಥರ ಈ ಎಲ್ಲನ್ನ ವಿರೋಧ ಮಾಡ್ತಾ ಬಿಜೆಪಿ ಸೆಪ್ಟೆಂಬರ್ 1ನೇ ತಾರೀಕು ಇಡೀ ಕರ್ನಾಟಕದ ರಾಜ್ಯಾದ್ಯಂತ ಎಲ್ಲರ ಒಂದು ಲಕ್ಷಾವಧಿಗೆ ನಮ್ಮ ಕಾರ್ಯಕರ್ತರು ಧರ್ಮಸ್ಥಳದ ವಿಚಾರದಲ್ಲಿ NIAಗೆ ಕೊಡಬೇಕು ಅಂತೇಳಿ. ಇದು ಯಾಕೆ NIAಗೆ ಕೊಡಬೇಕು ಅಂತಂದ್ರೆ, NIA ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇದ್ರ ಒಳಗಡೆ ಅತ್ಯಂತ 30 ಕೋಟಿ ರೂಪಾಯಿ ಹಣ, ವಿದೇಶಿ ಹಣ ಇದರಲ್ಲಿ ಇನ್ವಾಲ್ವ್ ಆಗಿದೆ. ED ತನಿಖೆ ಆಗ್ತಾ ಇದೆ. ಇದಕ್ಕೆ ಒಂದು ಸತ್ಯವಾದಂಥ ತನಿಖೆಯ ಅಗತ್ಯ ಇದೆ. ಈ ಏನು SIT ತನಿಖೆಯಿಂದ ತೆಗೆದು NIA ತನಿಖೆಗೆ ಒತ್ತಾಯ ಮಾಡಬೇಕು ಅಂತೇಳಿ ಧರ್ಮಸ್ಥಳ ಚಲೋವನ್ನ ಸೆಪ್ಟೆಂಬರ್ 1ನೇ ತಾರೀಕು ಹಾಕಿದ್ದೀವಿ. ಕರ್ನಾಟಕದ ಎಲ್ಲ ಉದ್ದಗಲ್ಲಕ್ಕೂ 224 ಕ್ಷೇತ್ರದಿಂದ ಬಿಜೆಪಿ ಕಾರ್ಯಕರ್ತರು ಅವತ್ತು 2 ಗಂಟೆಗೆ ಸಾರ್ವಜನಿಕ ಸಭೆ ಧರ್ಮಸ್ಥಳದಲ್ಲಿ ಆಯೋಜನೆ ಆಗಿದೆ. ಲಕ್ಷಾವಧಿ ನಮ್ಮ ಕಾರ್ಯಕರ್ತರು ಅದರಲ್ಲಿ ಬರ್ತದೆ. ನಮ್ಮ ರಾಷ್ಟ್ರೀಯ ನಾಯಕರು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಒಂದು ಹೋರಾಟವನ್ನ ಏನು ಈ ತುಷ್ಟೀಕರಣದ ರಾಜಕಾರಣವನ್ನ, ಈ ಯಾರು ಎಡಪಂಥೀಯರ ವೇಷದ ಒಳಗಡೆ ಅರ್ಬನ್ ನಕ್ಸಲರು ಕಮ್ಯುನಿಸಮಿನ ವಿಚಾರವನ್ನ ಕಾಂಗ್ರೆಸ್ಸಿನ ಒಳಗಡೆ ನಡೆಸ್ತಾ ಇದ್ದಾರೆ, ಅವರ ನಿಜ ಬಣ್ಣವನ್ನ ಬಯಲು ಮಾಡ್ತಕ್ಕಂಥ ಅದ್ರಲ್ಲಿ ಕರ್ನಾಟಕ ಮೈಸೂರಿನವರು ಇದ್ದಾರೆ. ಸ್ಟ್ಯಾನ್ಲಿ ಇಂಥ ವ್ಯಕ್ತಿಗಳೆಲ್ಲ ಇಲ್ಲೂ ಮೈಸೂರಿನವರು ಇದ್ರ ಒಳಗಡೆ ಇದ್ದಾರೆ. ಇದು ಯಾರ ಈ ಮೈಸೂರಿನ ಜನಗಳು ಇದ್ರ ಒಳಗಡೆ ಸೇರ್ಕೊಂಡಿರ್ತಕ್ಕಂಥದ್ದು. ಆದ್ರಿಂದ ಈ ಒಂದು ಹೋರಾಟಕ್ಕೆ ರಾಜ್ಯದ ಎಲ್ಲ ಜನ ಬರ್ತಾರೆ, ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾರೆ. ತನ್ನ ಮೂಲಕ ಒಂದು ಹಿಂದೂ ಸಮಾಜದ ಸಂರಕ್ಷಣೆಯ ಒಂದು ಹೊಸ ಕೂಗು ಈ ರಾಜ್ಯದಲ್ಲಿ ಪ್ರಾರಂಭ ಆಗೋದಿದೆ.